ಹಾಯ್, ಎಲ್ಲರಿಗೂ ಶುಭೋದಯ. ಇವತ್ತು ಆಸೆ ಅನ್ನೋ ಪದದ ಬಗ್ಗೆ ಎರಡು ಮಾತಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಸೆ ಅಂದರೆ ಏನಪ್ಪ ಅಥವಾ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ನುಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಆಸೆಯೇ ದುಃಖಕ್ಕೆ ಮೂಲ, ಅತಿ ಆಸೆ ಒಳ್ಳೆಯದಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಹೇಳುವ ನುಡಿಯ ಹಾಗೆ ಆಸೆ ಇರಬೇಕು ಪ್ರತಿಯೊಬ್ಬರಿಗೂ. ಆದರೆ ಅತಿ ಆಸೆ ಇರಬಾರ್ದು. ಅತಿ ಆಸೆ ಬದಲು ಏನಿರಬೇಕಪ್ಪ ಅಂತಂದರೆ ಒಂದು ಮಿತ ಅನ್ನೋದಿರಬೇಕು. ಮಿತ ಅಂದರೆ ಏನಪ್ಪ, ಆಸೆ ಅಂದರೆ ಏನು, ಮಿತ ಅಂದರೆ ಏನು, ಒಂದಕ್ಕೊಂದು ಪದರ ಅರ್ಥ ಏನಪ್ಪ ಅಂತಂದರೆ, ಆಸೆ ಅಂದರೆ ನನಗೇನು ಬೇಕು, ಜೀವನಕ್ಕೇನು ಬೇಕು. ನೋಡಿ, ಪ್ರಾಣಿಗಳು, ಪಕ್ಷಿಗಳು, ದುಂಬಿಗಳು, ಇರುವೆಗಳಿಂದ ಹಿಡಿದು ತಮ್ಮ ಜೀವನಕ್ಕೆ ಮಳೆಗಾಲಕ್ಕೋ ಬೇಸಿಗೆಗಾಲಕ್ಕೋ ಏನೋ ಒಂದಿಷ್ಟು ಸಂಗ್ರಹಿಸ್ತವೆ. ಆದರೆ ಮನುಷ್ಯ ಹಂಗಲ್ಲ. ಏನು ಮಾಡ್ತಾನಪ್ಪ ಅಂತಂದರೆ ಸಂಗ್ರಹಿಸ್ತಾನೆ ತಾನಿಲ್ದಾಗೂ ತಾನು ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಮರಿ ಮೊಮ್ಮಕ್ಕಳಿಗೂ, ಅವ್ರ ಮಕ್ಕಳಿಗೂ ಮತ್ತು ಅವ್ರ ಮೊಮ್ಮಕ್ಕಳಿಗೂ ಬೇಕಾದಷ್ಟು ಸಂಗ್ರಹಿಸ್ತಾ ಹೋಗ್ತಾನೆ. ಆದರೆ ಆ ಸಂಗ್ರಹಿಸ್ತಾ ಜೀವನವನ್ನೇ ನಾನು ಕಾಲ ಕಳೀತೀನಿ, ಏನು ಮಾಡ್ತಾಯಿದ್ದೀನಿ ಜೀವನದಲ್ಲಿ, ಏನು ಮಾಡ್ತಾಯಿದ್ದೀನಿ, ಅವನ ಜೀವನವನ್ನು ಅವನು ಅನುಭವಿಸೋಕೆ ಇಲ್ಲ ಇವತ್ತಿನ ಕಾಲಘಟ್ಟದಲ್ಲಿ. ಹಂಗಾಗಿ ಅದಕ್ಕೆ ಏನು ಮಾಡಬೇಕು, ಆಸೆ ಪಡೋದು ತಪ್ಪಲ್ಲ, ಅಥವಾ ಏನೋ ಒಂದು ಸಂಗ್ರಹಿಸೋದು ತಪ್ಪಲ್ಲ. ಅದಕ್ಕೆ ಒಂದು ಮಿತಿ ಇರಬೇಕು. ಊಟ ಮಾಡೋದು ನೋಡಿ, ಊಟ ಮಾಡ್ತೀವಿ, ಎಷ್ಟು ಊಟ ಮಾಡ್ತೀವಿ, ಒಂದು ಮಿತಿಯಲ್ಲಿ ಊಟ ಮಾಡ್ತೀವಿ. ಒಂದು ಮುದ್ದೆ ಉಣ್ಣನಿಗೆ ಅಥವಾ 2 ರೊಟ್ಟಿ ಉಣ್ಣನಿಗೆ 10 ರೊಟ್ಟಿನೋ, ಒಂದು ಮುದ್ದೆ ಉಣ್ಣನಿಗೆ 10 ಮುದ್ದೆನೋ ಉಣ್ಣೋಕ್ಕಾಗಲ್ಲ, ಹೌದಾ? ಹಾಗಾಗಿ ಹೊಟ್ಟೆ ತುಂಬಿದ ಮೇಲೆ ಎಷ್ಟು ಮಾಡೋಕ್ಕಾಗಲ್ವೋ, ಎಷ್ಟು ಊಟ ಮಾಡೋಕ್ಕಾಗಲ್ವೋ, ಅದೇ ರೀತಿ ಯಾವುದೇ ಒಂದು ಜೀವನದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಯಾವುದು ಸಂತೋಷ, ಇವತ್ತಿನ ದಿನದಲ್ಲಿ, ಇವತ್ತಿನ ಸಮಾಜದ ನಡುವೆ ಅತಿಯಾಗಿ ನಾವು ಒಂದು ಭರಾಟೆ ಮಾಡದೆ, ಅತಿಯಾಗಿ ಒಂದು ಚಿಂತೆ ಮಾಡದೆ, ಸಂತೋಷದಿಂದ ಇಂದಿನ ದಿನವನ್ನು ಸಂತೋಷವಾಗಿ ಕಳೆಯೋದೇ ಜೀವನ. ನಾಳೆ ಹೋಯಿತು, ಇಂದು ಬದುಕಬೇಕು, ನಾಳೆ ಯೋಚನೆ ಮಾಡಬೇಕು. ಬಟ್ ಅತಿಯಾಗಿ ಬರೀ ಹಣವನ್ನೇ ಸಂಗ್ರಹಿಸ್ತಾ ಅಥವಾ ಜೀವನವನ್ನು ಹಣದಿಂದೇ ಹೋಗ್ತಾ ನಮ್ಮ ಜೀವನವನ್ನು ವ್ಯರ್ಥ ಮಾಡದೆ ಒಂದು ಸಂತೋಷವಾಗಿ ಜೀವನ ನಡೆಸಿದರೆ ಆ ಹಣ ತಂತಾನೇ ಬರುತ್ತೆ. ಅತಿಯಾಗಿ ಮಾಡೋಕ್ಕೋದ್ರೆ ಈಗ ಹೇಳ್ತಾರೆ, ಡಾಕ್ಟ್ರು ಮಗ ಹುಚ್ಚ ಆದ ಅಂತ, ಅಥವಾ ಹಿಂಗೆ ಅತಿಯಾಗಿ ಹಣ ಸಂಗ್ರಹಿಸ್ತಕ್ಕೆ ಹೋದರೆ ಮಕ್ಕಳು ಹುಚ್ಚರು, ದಡ್ರು, ಪಂಗಿಗಳು ಆಗ್ತಾರೆ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ, ನಾವು ಸಂತೋಷವಾಗಿ ಜೀವನ ಕಳೆದ್ರೆ ನಮ್ಮ ಮಕ್ಕಳು ಸಹ ಏನು ಮಾಡ್ತಾರೆ, ಸಂತೋಷವಾದ ಜೀವನವನ್ನು ಅನುಭವಿಸ್ತಾರೆ. ಅದಕ್ಕಾಗಿ ಅವರಿಗೆ ಒಂದು ಮಾರ್ಗದರ್ಶನ ನೀಡ್ತಾ ನಾವು ಸುಖವಾಗಿ ಸಂತೋಷವಾಗಿ ಜೀವನ ನೀಡಿದರೆ ಜೀವನ ಸಂತೋಷವಾಗಿರುತ್ತೆ. ಅದಕ್ಕಾಗಿ ಅತಿ ಆಸೆ ಒಳ್ಳೆಯದಲ್ಲ. ಅತಿ ಆಸೆ ಬದಲು ಒಂದು ಮಿತಿಯನ್ನು ನಾವು ಇಟ್ಕೋಬೇಕು ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ 2 ಮಾತುಗಳನ್ನು ಕೇಳಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ.